ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ದೂರವಾಣಿಯಲ್ಲಿ ಚರ್ಚೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಸ್ಥಿತಿ ಮುಂದುವರೆದ ಬಗ್ಗೆ ಮೋದಿ ಕಳವಳ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಮಾತುಕತೆ. ಇನ್ನು ಇರಾನ್ ಅಧ್ಯಕ್ಷ ಇದ್ದಾರಲ್ಲ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಮೋದಿ ಮಹತ್ವದ ಮಾತುಕತೆಯನ್ನು ದೂರವಾಣಿ ಸಂಪರ್ಕದಲ್ಲಿ ಆಡಿರುವಂಥದ್ದು. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ, ದೂರವಾಣಿಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಸ್ಥಿತಿ ಹೀಗೆ ಮುಂದುವರೆದರೆ ಕಷ್ಟ, ಯಾರಾದರೂ ಕಾಂಪ್ರ ಆಗಿ ಎನ್ನುವಂಥ ನಿಟ್ಟಿನಲ್ಲಿ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಹಲವು ದೇಶಗಳ ಹಲವು ರಾಜ್ಯಗಳ ಮೇಲೆ ಇಂಡೈರೆಕ್ಟ್ ಆಗಿ ಬಹಳಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಇದೇ ಯುದ್ಧಗಳು. ಹಾಗಾಗಿ ಒಂದು ಕಡೆ ಅಮೆರಿಕ ಮುಂದೆನೂ ಕೂಡ ಬಹಳಷ್ಟು ಆಯ್ಕೆ ಇದೆ. ಇರಾನ್ ನೀತಿ ಒಂದಷ್ಟು ಕಡೆ, ಮತ್ತೊಂದು ಕಡೆ ಯುದ್ಧ ಕೊನೆಗೊಳಿಸುವಂತಹ ಪ್ರಯತ್ನ ನಡೆದರೂ ಕೂಡ ಇಲ್ಲಿ ತಣ್ಣಗಾಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಇವರು ತುಂಬ ಕುಪಿತಗೊಂಡಾಗ ಅವ್ರು ಸೈಲೆಂಟ್ ಆಗಿರಬೇಕಾಗಿತ್ತು, ಅವ್ರು ಕೋಪಗೊಂಡಾಗ ಇವ್ರು ಸೈಲೆಂಟ್ ಆಗಿರಬೇಕಾಗಿತ್ತು. ಆದರೆ ಇಲ್ಲ, ಇಬ್ಬರು ಕೂಡ ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಈ ಸ್ಟಾಕ್ಗಳನ್ನು ಇಟ್ಕೊಂಡಿದ್ದಾರೋ, ಮಿಸೈಲ್ಗಳನ್ನು, ಬಾಂಬ್ಗಳನ್ನು ಗೊತ್ತಿಲ್ಲ. ಆದರೆ ದ್ವೇಷ ಬಗೆಹರಿದು ಸಮರ ನಿಲ್ಲಿಸಿ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂಥ ಲಕ್ಷಣ ಅಂತೂ ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ. ಹಾಗಾಗಿ ಯಾವಾಗಪ್ಪ ಈ ಸಮರದ ಅಂತ್ಯ ಅಂತ ಜನ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂಥ ಪರಿಸ್ಥಿತಿ ಇದೆ. ಒಂದು ಕಡೆ ಕೇಂದ್ರದ ಮೇಲೂ ಕೂಡ ಈಗ ಬಹಳಷ್ಟು ಒಂದು ಒತ್ತಡವನ್ನು ಹೇರಲಾಗ್ತಾ ಇದೆ. ಹಾಗಾಗಿ ಇದೀಗ ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ದೂರವಾಣಿಯಲ್ಲಿ ಚರ್ಚೆ ನಡೆಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಸ್ಥಿತಿ ಮುಂದುವರೆದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಹೀಗೆ ಆದರೆ ಬಹಳಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಅಂತ್ಯ ಆಡಿ ಒಂದು ಕನ್ಕ್ಲೂಷನ್ ತಂದುಬಿಡಿ ಅಂತ ಹೇಳಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಮೋದಿ ಮಹತ್ವದ ಮಾತುಕತೆಯನ್ನು ಫೋನಲ್ಲಿ ಆಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ ಹಡಗುಗಳಿಗೆ ಅಡ್ಡಿ ಮಾಡದಂತೆ ಒತ್ತಾಯ ಮಾಡಲಾಗ್ತಾ ಇದೆ. ಈಗ ಭಾರತದ ಹಡಗುಗಳಿಂದ ಬಹಳಷ್ಟು ಸಾಗಾಟಗಳು ನಡಿಬೇಕು. ಇಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ನಮ್ಮ ದೇಶ ಒಂದಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದೆ. ಒಂದು ಆರ್ಥಿಕವಾಗಿ ಬಹಳಷ್ಟು ಹೊಡೆತ ಬೀಳ್ತಾ ಇದೆ, ಒಂದಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಯುದ್ಧದಲ್ಲಿ ಇಲ್ಲಿ ಈ ರೀತಿಯಾದಂಥ ತೊಂದರೆಗಳಾಗೋದು ಬೇಡ ಅಂಥೇಳಿ ಭಾರತದ ಹಡಗುಗಳಿಗೆ ಅಡ್ಡಿ ಮಾಡದಂತೆ ವಿನಾಯಿತಿ ಕೊಡುವಂತೆ ಒತ್ತಾಯವನ್ನು ಇಲ್ಲಿ ದೂರವಾಣಿಯ ಸಂಪರ್ಕದ ಮೂಲಕ ಮೋದಿ ಮಾಡಿರುವಂಥದ್ದು.